ಎಲ್ಲ ನಮ್ಮ ವಿಕಲಚೇತನರ ಸುದ್ದಿ ವಾಹಿನಿಯನ್ನು ವೀಕ್ಷಿಸ್ತೀರಿ. ಎಲ್ಲರಿಗೂ ಇವತ್ತು ನಮಸ್ಕಾರ ಹೇಳ್ತಾ, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ವಿಕಲಚೇತನರು UDID ಕಾರ್ಡ್ ತಮ್ಮ ಮೊಬೈಲ್ ಮುಖಾಂತರ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕೆಂದು ನಾ ಈ ವಿಡಿಯೋ ಮೂಲಕ ತಮಗೆ ತಿಳಿಸಲು ಬಂದಿರುತ್ತೇನೆ. ಮೊದಲನೇದಾಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಬೇಕು. ಈಗ ಯಾರೆಲ್ಲ ನಮ್ಮ ವಿಕಲಚೇತನರ ಸುದ್ದಿ ಹೊಸದಾಗಿ ನೋಡ್ತಿದ್ರಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋದು ಏನೇ ಕಮೆಂಟ್ಗಳಿದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಗೂಗಲ್ ಸರ್ಚ್ ಬಾರ್ನಲ್ಲಿ ಹೋಗಿ UDID ಅಂಥೇಳಿ ನಾವು ಈ ರೀತಿ ಬರೆದ ನಂತರ ಹೀಗೆ ಒಂದು ಲಿಂಕ್ ಬರ್ತಾಯಿದೆ. UDID ಕಾರ್ಡ್ ಡೀಟೇಲ್ಸ್ ಅಂಥೇಳಿ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಯಿತು. ಈ ಪೇಜ್ ಓಪನ್ ಆದ ನಂತರ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತಿದೆ. ಈ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ ಓಪನ್ ಆಯಿತು. ಪೇಜ್ ಓಪನ್ ಆದ ನಂತರ ಇಲ್ಲಿ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಇಲ್ಲಿ 4 ಆಪ್ಷನ್ಸ್ಗಳಿದೆ. ನಾವು ಯಾವುದರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕೆಂದು, UDID ಕಾರ್ಡ್ ಯಾವುದ ಮುಖಾಂತರ ನಾವು ಡೌನ್ಲೋಡ್ ಮಾಡಬೇಕೆಂದು ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಮೊದಲನೇದಾಗಿ UDID ಕಾರ್ಡ್ ನಂಬರ್ ಮುಖಾಂತರನೂ ನಾವು UDID ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಮೊಬೈಲ್ ನಂಬರ್ ಮುಖಾಂತರ ನಾವು UDID ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಎನ್ರಾಲ್ಮೆಂಟ್ ನಂಬರ್, ನಮ್ಮ ಅಪ್ಲಿಕೇಶನ್ ಹಾಕಿರ್ತೀವಲ್ಲ ಅದರ ಎನ್ರಾಲ್ಮೆಂಟ್ ನಂಬರ್ ಇರ್ತದೆ. ಆ ನಂಬರ್ ಮುಖಾಂತರನೂ ನಾವು UDID ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಆಧಾರ್ ನಂಬರ್ ಮುಖಾಂತರನೂ ಡೌನ್ಲೋಡ್ ಮಾಡ್ಕೋಬೋದು. ಹೀಗೆ ನಾನು UDID ಕಾರ್ಡನ್ನು ಮೊಬೈಲ್ ಮುಖಾಂತರ ಡೌನ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಮೊಬೈಲ್ ನಂಬರ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರ್ತದೆ. ಪ್ಲೀಸ್ ಎಂಟರ್ ಯುವರ್ ಮೊಬೈಲ್ ನಂಬರ್ ಆಗ್ತದೆ. ಇದರ ಮೇಲೆ ನಾವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗ್ತದೆ. ಈಗ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಈ ರೀತಿ ಎಂಟ್ರಿ ಮಾಡಿದ ನಂತರ ನಾವು ಇದನ್ನ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಅಂತ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಯ್ತು ನೋಡಿ. ಈ ಪೇಜ್ ಓಪನ್ ಆದ ನಂತರ ಇಲ್ಲಿ ಅಪ್ಲಿಕೆಂಟ್ ನೇಮ್ ಅಂತಿದೆ. ನಾವು ಯಾರು ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋತೀವೋ ಅವ್ರ ನೇಮ್ ಬರ್ತಾಯಿದೆ. ಹಾಗೆ UDID ನಂಬರ್ ಅಂತಿದೆ. ಹಾಗೆ ಎನ್ರಾಲ್ಮೆಂಟ್ ನಂಬರ್ ಅಂತಿದೆ. ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ, ಎನ್ರಾಲ್ಮೆಂಟ್ ನಂಬರ್ ಮುಖಾಂತರ ನಾನು ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಎನ್ರಾಲ್ಮೆಂಟರ ಕೆಳಗೆ ನಂಬರ್ ಇದೆ ನೋಡಿರಿ. ಆ ನಂಬರ್ ಮ್ಯಾಗೆ ಪ್ರೆಸ್ ಮಾಡಿದ್ರೆ ಈ ರೀತಿ ಕಾಪಿ ಅಂತೇಳಿ ಬಂತು. ನಾವು ಕಾಪಿ ಮಾಡಬೇಕು. ಕಾಪಿ ಮಾಡಿದ ನಂತರ ಅದೇ ಕೆಳಗೆ ಹೋಗಿ ಪ್ಲೀಸ್ ಗೋ ಟು PW ಲಾಗಿನ್ ಫಾರ್ ಮೋರ್ ಡೀಟೇಲ್ಸ್ ಕ್ಲಿಕ್ ಹಿಯರ್ ಅಂತಿದೆ. ಈ ಕ್ಲಿಕ್ ಹಿಯರ್ ಮ್ಯಾಗೆ ನಾವು ಕ್ಲಿಕ್ ಮಾಡಿದ ನಂತರ ಹೀಗೆ ಪೇಜು ಓಪನ್ ಆಯ್ತು ನೋಡಿರಿ. ಈಗ ಪೇಜ್ ಓಪನ್ ಆದ ನಂತರ ಇಲ್ಲಿ ಎನ್ರಾಲ್ಮೆಂಟ್ ನಂಬರ್, UDID ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ಈಗಾಗಲೇ ನಾನು ಕಾಪಿ ಮಾಡ್ಕೊಂಡಿರತಕ್ಕಂಥ ನಂಬರನ್ನು ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಮಾಡಿದ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕಾಗ್ತದೆ. ಕೆಳಗಡೆ ಡೇಟ್ ಆಫ್ ಬರ್ತ್ ಅಂತ ಕೇಳ್ತಾ ಇದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕು. ನಾನು ಡೇಟ್ ಆಫ್ ಬರ್ತ್ ಹಾಕ್ತಾಯಿದ್ದೀನಿ. ಡೇಟ್ ಆಫ್ ಬರ್ತ್ ಹಾಕಿದ ನಂತರ 23/6 3+3
6 6 ಅಂತೇಳಿ ಹಾಕಿದ ಈ ರೀತಿ ಲಾಗಿನ್ ಹತ್ತಿದೆ. ಲಾಗಿನ್ ಕೊಟ್ಟಗಳಿಗೆ ಇಲ್ಲೊಂದು ಪೇಜ್ ಓಪನ್ ಆಯಿತು ನೋಡಿರಿ. ಈಗ ಮೈ ಅಕೌಂಟ್ ಅಂತೇಳಿ ಇಲ್ಲಿ ಏನೇನು ಕೇಳ್ತಾ ಇದೆ ಅಂದರೆ ಅಪ್ಡೇಟ್ ನೇಮು, ಅಪ್ಡೇಟ್ ಆಧಾರ್ ನಂಬರ್, ಅಪ್ಡೇಟ್ ಡೇಟ್ ಆಫ್ ಬರ್ತ್, ಅಪ್ಡೇಟ್ ಮೊಬೈಲ್ ನಂಬರ್, ಈ ರೀತಿಯಾಗಿ ಹಲವಾರು ಆಪ್ಷನ್ಸ್ಗಳಿವೆ. ನಮಗೆ ಏನು ಬೇಕಪ್ಪ ಅಂದರೆ ಯು ಡಿ ಐ ಡಿ ಕಾರ್ಡ್ ನಾವು ಡೌನ್ಲೋಡ್ ಮಾಡಬೇಕಾಗಿದೆ. ಈಗ ಇಲ್ಲಿ ಕೆಳಗಡೆ ಡೌನ್ಲೋಡ್ ಯುವರ್ ಯು ಡಿ ಐ ಡಿ ಕಾರ್ಡ್ ಅಂತಿದೆಯಲ್ಲ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾಗಿ ಕಾರ್ಡನ್ನು ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ ಲಾಗಿನ್ ಅಂತಿದೆ. ಈ ಲಾಗಿನ್ ಮ್ಯಾಗೆ ಕ್ಲಿಕ್ ಮಾಡಿದ ಈ ರೀತಿಯಾಗಿ ನಮಗೆ ಡೌನ್ಲೋಡ್ ಆಗತಕ್ಕಂಥ ಕಾರ್ಡ್ ಓಪನ್ ಆಯಿತು. ಓಪನ್ ಆದ ನಂತರ ಇದನ್ನು ನಾವು PDF ಮುಖಾಂತರ ತಗೋಬೋದು, ಇಲ್ಲಾಂದ್ರೆ ನಮ್ಮ ಮೊಬೈಲಲ್ಲಿ ಸೇವ್ ಮಾಡಿ ಈಗ ಎಲ್ಲಿ ಬೇಕಾದಲ್ಲಿ ಪ್ರಿಂಟ್ ತಗೋಬೋದು. ಹೀಗೆ ಈ ವಿಡಿಯೋವನ್ನು ನೋಡಿರ್ತಕ್ಕಂಥವ್ರು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತಿ ಹಾಗೂ ಶೇರ್ ಮತ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ನೋಡಿರ್ತಕ್ಕಂಥವ್ರು ಎಲ್ಲರೂ ಏನು ತಮಗೆ ಅನಿಸಿದತಿ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೇಕೆಂದು ಕೇಳ್ತಾ, ನಮ್ಮ ವಿಕಲಚೇತನರ ಸುದ್ದಿವಾಹಿನಿ ಮುಖಾಂತರ ಎಲ್ಲರಿಗೂ ಇವತ್ತಿನ ವಿಡಿಯೋ ಮುಖಾಂತರ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.